ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಬೋದು. ಈ ರೆಸಿಪಿ ನಾನು ಗೋಧಿ ಹುಡಿಯಲ್ಲಿ, ಅಕ್ಕಿ ಹುಡಿಯಲ್ಲಿ ಎಲ್ಲ ಮಾಡಿ ತೋರಿಸಿದ್ದೀನಿ. ನಾನು ಇವತ್ತೊಂದು ಸ್ಪೆಷಲ್ ಆಗಿ ರವೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿ ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನಾನಿಲ್ಲಿ 1 ಕಪ್ ರವೆ ತಗೊಂಡಿದ್ದೀನಿ, ಉಪ್ಪಿಟ್ಟು ಮಾಡೋ ರವೆ ನೋಡಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ಹುಡಿ ಮಾಡಬೇಕು, ನುಣ್ಣಗೆ ಹುಡಿ ಮಾಡಬೇಕು ನೋಡಿ. ಹುಡಿ ಮಾಡಿ ತರ್ತೀನಿ. ಚೆನ್ನಾಗಿ ಹುಡಿ ಆಗಿದೆ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ನಾನು. ಇನ್ನು ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಉಪ್ಪಿನ ನೀರು ಹಾಕ್ತಾ ಇರೋದು, ಕಲ್ಲುಪ್ಪು ಉಪಯೋಗಿಸೋದ್ರಿಂದ. ಇಲ್ಲಾಂದ್ರೆ ಉಪ್ಪಿನ ಹುಡಿ ಹಾಕ್ಕೊಳ್ಳಿ. ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕೂಡ ಮಿಕ್ಸ್ ಆಗಬೇಕು ನೋಡಿ, ಈ ರೀತಿ. ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸಬೇಕು. ಕರೆಕ್ಟ್ 1 ಕಪ್ ನೀರು ನಾನು ಇದಕ್ಕೆ ಸೇರಿಸ್ತಾ ಇರೋದು, 1 ಕಪ್ ರವೆಗೆ. ಆದರೆ ಒಮ್ಮೆಲೆ ಸೇರಿಸಬಾರ್ದು, ಸ್ವಲ್ಪ ಮಿಕ್ಸ್ ಮಾಡ್ತಾ ಸೇರಿಸ್ತಾ ಬರಬೇಕು. ಯಾಕಂದ್ರೆ ರವೆ ಬೇಗ ನೀರು ಎಳ್ಕೊಳ್ಳುತ್ತೆ. ಈ ರೀತಿ ನೋಡಿಕೊಂಡು ಸ್ವಲ್ಪ ಸೇರಿಸ್ತಾ ಬನ್ನಿ ನೋಡಿ. ಇವಾಗ 1 ಕಪ್ ಫುಲ್ ಆಗಿ ಹಾಕೊಂಡಿದ್ದೀನಿ. ಇಲ್ಲಿ ನೀವು ಒಂದು ವೇಳೆ ನೀವು ಫಸ್ಟ್ ಅಂದ್ರೆ ನಾನು ರವೆ ಮೊದಲೇ ಹುಡಿ ಮಾಡಿಟ್ಕೊಂಡಿದ್ದೆ. ಒಂದು ವೇಳೆ ಆ ರೀತಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಈ ಸ್ಟೇಜ್ ಅಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದ್ಸಲ ರುಬ್ಬಿ ತರಬಹುದು. ಅಂದ್ರೆ ನಮಗೆ ನುಣ್ಣಗಿರುವಂತಹ ಪೇಸ್ಟ್ ಬೇಕಾಗಿರೋದು. ಇನ್ನು ಇದನ್ನ ನಾನು ಮುಚ್ಚಿ ಒಂದು 20 ನಿಮಿಷ ಹೊತ್ತು ಇದನ್ನ ರೆಸ್ಟ್ ಮಾಡ್ತೀನಿ ನೋಡಿ. ಮುಚ್ಚಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಫಿಲ್ಲಿಂಗ್ಸ್ ರೆಡಿ ಮಾಡೋಣ. ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ 1 ಕಪ್ ತುರಿದಿಟ್ಕೊಂಡಂತಹ ಬೆಲ್ಲ, ಅದೇ ರೀತಿ 1 ಕಪ್ ತೆಂಗಿನ ತುರಿ ಕೂಡ ಸೇರಿಸಿದ್ದೀನಿ. ಇನ್ನೆಲ್ಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಕರಗಬೇಕು. ಲೋ ಫ್ಲೇಮಲ್ಲಿಟ್ಟು ಮಾಡಬೇಕು, ಕಡಿಮೆ ಉರಿಯಲ್ಲಿ ನೋಡಿ. ಬೆಲ್ಲ ಎಲ್ಲ ಕರಗಿ ರೆಡಿ ಆಗಿದೆ ನೋಡಿ, ಈ ರೀತಿ ಇದೆ. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸಾಕು, ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗಿದೆ ನೋಡಿ, ಈ ರೀತಿ ಇದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ. 20 ನಿಮಿಷ ಆಗಿದೆ. ಹಿಟ್ಟು ನೋಡಿ ಈ ರೀತಿ ಇದೆ. ಇವಾಗ ನೋಡಿ ಕರೆಕ್ಟ್ ಆಗಿದೆ. ಅಂದ್ರೆ ಈ ರೀತಿ ಲೂಸ್ ಆಗಿರ್ಬೇಕು, ಇಷ್ಟು ಲೂಸ್ ಆಗಿರ್ಬೇಕು. ಜಾಸ್ತಿ ಲೂಸ್ ಆಗಬಾರ್ದು, ಗಟ್ಟಿನೂ ಇರಬಾರ್ದು, ಹಿಟ್ಟು ದಪ್ಪ ಇರಬಾರ್ದು ನೋಡಿ. ಕರೆಕ್ಟ್ ಈ ರೀತಿ ಇರಬೇಕು. ಇಷ್ಟು ಸಾಕು, ನಮ್ಮ ಹಿಟ್ಟು ರೆಡಿ ಆಗಿದೆ. ಇನ್ನು ಬೇಕಾಗಿರೋದು ಬಾಳೆ ಎಲೆ ನೋಡಿ. ಸಣ್ಣ ಪೀಸ್ ಬಾಳೆ ಎಲೆ ತಗೊಂಡಿರೋದು, ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಬಾಡಿಸ್ಬೇಕು. ಆಮೇಲೆ ನಾವು ದೋಸೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನೋಡಿ, ಎಲೆ ಹಾಕ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಮಾಡಿ. ಎಷ್ಟು ತೆಳುವಾಗಿ ಮಾಡೋದಿಕ್ಕಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ, ಆವಾಗ ರುಚಿಕರವಾಗಿರುತ್ತೆ ನಮ್ಮ ಈ ತಿಂಡಿ. ಇನ್ನು ಸೈಡಿಗೆ ಈ ರೀತಿ ನಾವು ರೆಡಿ ಮಾಡಿಟ್ಟಂತ ಫಿಲ್ಲಿಂಗ್ಸ್ ಅನ್ನ ತುಂಬಿಸ್ಬೇಕು. ಪ್ರೆಸ್ ಮಾಡಬಾರ್ದು, ಹಾಕ್ಬಿಟ್ಟು ಜಸ್ಟ್ ಇದು ಮಾಡ್ಬೇಕು. ಇಲ್ಲಾಂದ್ರೆ ಅದು ನಾವು ನೀರು ಹಿಟ್ಟು ಹಾಕಿದ್ರಿಂದ ಜಾಸ್ತಿ ಪ್ರೆಸ್ ಮಾಡಬೇಡಿ ನೋಡಿ. ಫಿಲ್ಲಿಂಗ್ಸ್ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ಮಡಚಿಬಿಟ್ರೆ ಆಯ್ತು. ಇಲ್ಲಿ ಹಿಟ್ಟು ಕರೆಕ್ಟ್ ಆಗಿದೆ. ಸ್ವಲ್ಪ ಒಂದ್ ವೇಳೆ ಲೂಸ್ ಆಗಿದ್ರೆ ನಿಮ್ಗೆ ಸೈಡ್ ಇನ್ನು ಕೂಡ ಸ್ವಲ್ಪ ಮಡಚಿ ಇಡ್ಬಹುದು. ಇದು ಇವಾಗ ಕರೆಕ್ಟ್ ಆಗಿದೆ. ಇದನ್ನ ಜಾಸ್ತಿ ಹೊತ್ತು ಇಡಬಾರ್ದು, ನೇರವಾಗಿ ಇದನ್ನ ಬೇಯಿಸ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಹೊತ್ತು ಬಿಸಿ ಆಗ್ಬೇಕು, ಆಮೇಲೆ ಇದರಲ್ಲಿ ಇಟ್ರೆ ಸಾಕು. ಮುಚ್ಚಿ ಇಟ್ಕೊಳ್ಳಿ ನೋಡಿ. ಇವಾಗ ನೀರೆಲ್ಲ ಬಿಸಿ ಆಗಿದೆ. ಇನ್ನು ನಾವು ರೆಡಿ ಮಾಡಿಟ್ಟಂತಹ ಈ ಬಾಳೆ ಎಲೆಯನ್ನ ಈ ರೀತಿ ಇದರಲ್ಲಿ ಸೆಟ್ ಮಾಡಿದ್ರೆ ಆಯ್ತು ನೋಡಿ. ಕರೆಕ್ಟ್ ಆಗಿ ಮಾಡಿದ ಕೂಡಲೇ ಇದನ್ನ ಈ ರೀತಿ ಸೆಟ್ ಮಾಡಬೇಕು. ಎಲ್ಲ ಇಟ್ಬಿಟ್ಟು ಒಂದು ಹೈ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಳ್ಳಿ ನೋಡಿ. ಇವಾಗ 15 ನಿಮಿಷ ಆಗಿದೆ, ಬೆಂದು ರೆಡಿ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಬಿಸಿ ಇದೆ. ಸ್ವಲ್ಪ ಆರಿದ ಮೇಲೆ ಈ ರೀತಿ ಪ್ಲೇಟಲ್ಲಿ ಹಾಕೊಳ್ಳಿ ನೋಡಿ. ರವೆಯಲ್ಲಿ ಮಾಡಿರುವಂತಹ ಸಿಹಿ ಕಡುಬು ಇಲ್ಲಿ ರೆಡಿ ಆಗಿದೆ. ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದ್ರೆ ನಾನು ತೆಳುವಾಗಿ ಮಾಡ್ಕೊಂಡಿದ್ದೀನಿ, ಅದೇ ಹೇಳಿದ್ದು ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಅವಾಗ ನೋಡಿ ಒಳಗಿರೋದು ಕರೆಕ್ಟ್ ಆಗಿ ನಮಗೆ ಫಿಲ್ಲಿಂಗ್ಸ್ ಹೊರಗಡೆ ಕಾಣಿಸುತ್ತೆ, ಆದ್ರೆ ಹೊರಗಡೆ ಬಂದೂ ಇಲ್ಲ ನೋಡಿ. ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ನಾನಿದು ಹೇಳಿದ್ದೀನಿ, ಗೋಧಿ ಹುಡಿಯಲ್ಲೂ ನಾನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ. ಅದೇ ರೀತಿ ಅಕ್ಕಿ ರುಬ್ಬಿನೂ ತೋರಿಸಿದ್ದೀನಿ, ಅದೇ ರೀತಿ ಅಕ್ಕಿ ಹುಡಿಯಲ್ಲೂ ಕೂಡ ತೋರಿಸಿದ್ದೀನಿ. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಆದ್ರೆ ಇವತ್ತು ಸ್ಪೆಷಲ್ ಆಗಿ ರವೆಯಲ್ಲಿ ಮಾಡಿರೋದು. ಅಂದ್ರೆ ಇದು ರವೆಯಲ್ಲಿ ಕೂಡ ನಮಗೆ ಚೆನ್ನಾಗಿ ಮಾಡಿ ತಿನ್ಬಹುದು, ರುಚಿಕರವಾಗಿರುತ್ತೆ. ಖಂಡಿತ ಮಿಸ್ ಮಾಡಬೇಡಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ತುಂಬಾ ಸುಲಭವಾಗಿ ಕೂಡ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.